ಗಂಡನಿಂದ ದೂರಾದ ಹೆಣ್ಮಗಳಿಗೆ ನಾನೇ ಆಸರೆ ಆಗ್ತೀನಿ ಅಂತ 8 ವರ್ಷದಿಂದ ಕಳ್ಳ ಸಂಸಾರ ಶುರು ಮಾಡಿದ್ದ. ಮದ್ವೆ ಆಗು ಎಂದಾಗೆಲ್ಲ ಒಂದೊಂದು ನೆಪ ಹೇಳಿ ಕಳ್ಳಾಟ ಆಡ್ತಿದ್ದ. ಯಾವಾಗ ಆಂಟಿಯ ಬಂಗಾರದ ಖಜಾನೆ ಖಾಲಿ ಆಯ್ತೋ ಹಸಿ ಹಸಿ ನಾಟಕ ಆಡ್ತಿದ್ದಾನಂತೆ. ಶಿವ ಕಾಲ ಕೆಟ್ಟೋಯ್ತು ಕಣ್ರಿ. ಈ ಮೊಬೈಲ್ ಅನ್ನೋ ಮಾಯಾಲೋಕ ಬಂದ ಮೇಲೆ ಅಂಕಲ್ ಆಂಟಿಗಳ ಹಾವಳಿ ಮಿತಿಮೀರಿ ಹೋಗಿದೆ. ಅಬ್ಬಬ್ಬಾ, ಇವರಿಬ್ಬರ ಫೋಟೋ ನೋಡ್ತಿದ್ರೆ ಪ್ರಾಯದ ಹುಡುಗರ ಕಥೆ ಏನಾಗಬೇಕು ಹೇಳಿ. ಸಿಂಗಲ್ಸ್ಗಳ ಎದೆಯಲ್ಲಿ ಕಚ್ಚಗುಳಿ ಇಟ್ಟಂತಾಗುತ್ತೆ. ಅದೇನು ಪೋಸು, ಅದೇನು ಎಕ್ಸ್ಪ್ರೆಷನ್. ಬೆಡ್ರೂಮ್ನಲ್ಲೇ ಫೋಟೋ ಶೂಟು ಶುರು ಮಾಡಿದ 40+ ಜೋಡಿ ತುಟಿಗೆ ತುಟಿ ಅಂಟಿಸಿ ಕಾಮದ ತುತ್ತ ತುದಿಯಲ್ಲಿ ತೇಲಾಡ್ತಿದ್ರು. ಲಿಪ್ ಲಾಕ್ ಮಾಡುವುದೇನು, ತುಟಿಗೆ ತುಟಿ ಇಟ್ಟು ಮಧು ಹೀರೋದೇನೋ. ಶಿವ ನೋಡೋದಕ್ಕೆ 2 ಕಣ್ಣು ಸಾಲ್ತಿಲ್ಲ ಬಿಡಿ. ಅಂಕಲ್ ಆಂಟಿ ಸಲ್ಲಾಪ ಹೊರಬಿತ್ತು ಹಸಿ ಹಸಿ ರಹಸ್ಯ. ಹನಿ ಟ್ರಾಪ್ ಎಂದಿದ್ದ ಗ್ರಾಮ ಪಂಚಾಯತ್ ಸದಸ್ಯನ ಮೇಲೆ ಬಿತ್ತು FIR. ಇವರಿಬ್ಬರಲ್ಲಿ ಯಾರು ಸತ್ಯ ಹೇಳ್ತಿದ್ದಾರೋ ಯಾರು ಸುಳ್ಳು ಹೇಳ್ತಿದ್ದಾರೋ ಭಗವಂತನೇ ಬಲ್ಲ. ಚಿತ್ರದುರ್ಗದ ಹಿರೇಗುಂಟನೂರು ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ಕಳೆದ ಭಾನುವಾರ ಇದ್ದಕ್ಕಿದ್ದಂತೆ ಆಸ್ಪತ್ರೆ ಸೇರಿದ್ದ. ಅಯ್ಯಯ್ಯೋ, ನನ್ನ ಬಾಳು ಹಾಳಾಯ್ತು, ಸೌಮ್ಯ ಆಂಟಿ ಹಿಂದೆ ಹೋಗಿ ಜೀವನಾನೇ ಬರ್ಬಾದಾಗೋಯ್ತು ಅಂತ ಮೇಲಿಂದ ಮೇಲೆ ರೀಲ್ ಸುತ್ತಿದ್ದ. 7-8 ವರ್ಷಗಳ ಹಿಂದೆ ಗಂಡನನ್ನ ಬಿಟ್ಟ ಆಂಟಿ ಜೊತೆ ನವರಂಗಿ ಆಟ ಆಡಿದವ ಈಗ ಆತ್ಮಹತ್ಯೆಗೆ ಯತ್ನಿಸಿ ಆಸ್ಪತ್ರೆ ಬೆಡ್ ಹಿಡಿದಿದ್ದ. ಹೆಂಡತಿ ಮಕ್ಕಳು ಬಿಟ್ಟು ಆಂಟಿ ಹಿಂದೆ ಹೋಗಿದ್ದಕ್ಕೆ ಹಣವೂ ಹೋಯ್ತು, ಮರ್ಯಾದೆಯೂ ಹೋಯ್ತು ಅಂತ ಒಂದೇ ಕಣ್ಣಲ್ಲಿ ಕಣ್ಣೀರು ಸುರಿಸಿದ್ದ. ಇದಾದ 5 ದಿನಕ್ಕೆ ಸೌಮ್ಯ ಮೇಡಮ್ ಹೊಸ ವರಸೆ ಶುರು ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯನ ವಿಕೃತ ಕಾಮಚೇಷ್ಟೆಯನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಇವರಿಬ್ಬರದ್ದು ಪಕ್ಕಾ ಅಳುಗುಳಿ ಆಟ. ಅಲ್ಲೊಂದಿನ ಇಲ್ಲೊಂದಿನ ಅಂತ ವಾರಕ್ಕೆ 3 ದಿನ ಕದ್ದು ಬಂದೋಗ್ತಿದ್ದ ಮಂಜುನಾಥನಿಗೆ ಮೊದಲೆಲ್ಲ ಚೆನ್ನಾಗಿಯೇ ಇತ್ತು. ಗಂಡನಿಂದ ದೂರಾಗಿದ್ದವಳಿಗೆ ಗಂಡನ ಸ್ಥಾನ ಕೊಡದೇ ಇದ್ರು ಬಾಕಿಯದ್ದನ್ನೆಲ್ಲ ಈತನೇ ಕರುಣಿಸ್ತಿದ್ದ. ಚಿನ್ನ ರನ್ನ ಅಂತ ಚಿನ್ನದ ಜೊತೆ ಒಂದಿಷ್ಟು ಹಣವನ್ನು ಕೊಟ್ಟಿದ್ದಂತೆ. ಆದ್ರೆ ಸೌಮ್ಯ ಆಂಟಿ ಹೇಳೋ ಪ್ರಕಾರ ಗ್ರಾಮ ಪಂಚಾಯಿತಿ ಸದಸ್ಯ ವಿಕೃತ ಕಾಮಿಯಂತೆ. ಗಂಡು ದಿಕ್ಕಿಲ್ಲದ ನನ್ನ ಜೀವನವನ್ನೇ ಹಾಳು ಮಾಡಿದ್ದಾನೆ, ಮದುವೆ ಆಗ್ತೀನಿ ಅಂತ ಮಾತಲ್ಲೇ ಹೇಳ್ತಿದ್ದ ಬಿಟ್ರೆ ಗಂಡನ ಸ್ಥಾನ ಕರುಣಿಸಲೇ ಇಲ್ಲ. ತಾಳಿ ಕಟ್ಟು ಅಂದಾಗಲೆಲ್ಲ ಒಂದೊಂದು ಕಥೆ ಹೇಳಿ ಸೌಮ್ಯ ಬಳಿ ಇದ್ದ ದುಡ್ಡು ಬಂಗಾರವನ್ನೆಲ್ಲ ತಿಂದು ತೇಗಿದ್ದಾನಂತೆ. ಯಾರ ಜೊತೆಗೂ ಮಾತಾಡಿದ್ರೂ ಸಂಶಯ ಪಡ್ತಿದ್ದ ಮಂಜುನಾಥ ಕೊಡಬಾರದ ಕಾಟ ಕೊಡೋದಕ್ಕೆ ಶುರು ಮಾಡಿದ್ದಾನೆ. ಕೊನೆಗೆ ಮೈ ಮೇಲೆಲ್ಲ ಸಿಗರೆಟ್ನಿಂದ ಸುಟ್ಟು ಕಾಮದ ಕೇಕೆ ಹಾಕ್ತಿದ್ದನಂತೆ. ಡ್ರಾಪ್ ಮಾಡಕ್ಕೆ ಅವ್ನು ಕೇಳಿದ ತಕ್ಷಣ ದುಡ್ಡು ಕೊಡ್ತಿರಲ್ಲ, ನಾನು ನಿನ್ನ ದುಡ್ಡಲ್ಲಿ ನೀನು ಅಟ್ಲೀಸ್ಟ್ ಒಂದು ತಾಳಿ ತಂದು ಕಟ್ಟು ಅಂದೆ. ಇದುವರೆಗೂ 8 ವರ್ಷ ಆಯಿತು ತಾಳಿ ಕಟ್ಟಿಲ್ಲ. ನಾನು ಮೊದಲನೇ ಗಂಡನಿಂದ ನಮ್ಮ ಅವನಿಂದ ಮಾಂಗಲ್ಯ ಸರ ಹಾಕೊಂಡಿದ್ದಲ್ಲ, ಆ ದೃಷ್ಟಿ ನಾನು ಮಾಂಗಲ್ಯ ಸರ ಹಾಕೊಂಡಿದ್ದೆ. ಮೊನ್ನೆ ಈಗ 4 ದಿವಸಕ್ಕೆಲ್ಲ ಜಗಳ ಮಾಡ್ಕೊಂಡು ಮಾಂಗಲ್ಯ ಸರನ್ನು ಕಿತ್ಕೊಂಡು ನಾನು ಫೋನ್ ಕಸ್ಕೊಂಡು ಹೋಗಿರೋದು. ಸ್ನಾನ ಮಾಡೋ ವಿಡಿಯೋ ಮಾಡ್ಕೊಂಡು ಬೆದರಿಕೆ ಹಾಕ್ತಿದ್ದನಂತೆ. ದುಡ್ಡು ಕೊಡದಿದ್ರೆ ವಿಡಿಯೋ ವೈರಲ್ ಮಾಡ್ತೀನಿ ಅಂತಿದ್ದಂತೆ. ಅಷ್ಟೇ ಅಲ್ಲ, ಯಾರಿಗಾದ್ರೂ ಹೇಳಿದ್ರೆ ಕೊಲೆ ಮಾಡಿಸ್ತೀನಿ ಅಂತ ಬೆದರಿಕೆ ಕೂಡ ಹಾಕಿದ್ದಂತೆ. ಹೀಗಾಗಿ ಸೌಮ್ಯ ಕೂಡ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು 8 ವರ್ಷದ ನೆಂಟನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಗಂಡ ಅಂತಲೇ ಅನ್ಕೊಂಡಿದ್ದು, ಗಂಡ ಅಂತಲೇ ಮಂಜು ಅಂತಲೇ ಟ್ಯಾಟನು ಹಾಕ್ಸಿದ್ದೆ. ಬಟ್ ಅವ್ನು ನನ್ನ ಮೇಲೆ ವಿನಾಕಾರಣ ನಾನು ಎಲ್ಲಾದರೂ ಹೋದ್ರೆ, ದೇವಸ್ಥಾನಕ್ಕೆ ಹೋದರೆ ಮಾಡಿದ್ರೆ ವಿನಾಕಾರಣ ಫೇಸ್ಬುಕ್ಕಲ್ಲಿ ಒಂದು ಫೋಟೋ ಬಿಟ್ಟರೆ ಲೈಕ್ ಕೊಟ್ಟರೆ ಅವರು ನಿನಗೇನು ಸಂಬಂಧ ಆ ಥರ ಎಲ್ಲ ಸುಮ್ಮನೆ ಟಾರ್ಚರ್ ಆಯ್ತು. ನಾನು ಕೆಟ್ಟಿದ್ದು ವಿಡಿಯೋ ಎಲ್ಲ ಈಗ ಮಾಡ್ತಿದ್ದಾನೆ. ಈಗಲೂ ಕೂಡ ನಾನು ಒಪ್ಕೊಂಡ್ರೆ ಅವ್ನು ಸುಮ್ಮನೆ ಆಗ್ತಾನೆ. ಆದ್ರೆ ಈಗ ನಾನು ಒಪ್ಕೊಂಡಿಲ್ಲ ಅನ್ನೋ ಕಿಚ್ಚಿಗೆ ಅವ್ನಿಗೆ ಮಾಡ್ತೀನಿ. ಒಟ್ಟಿನಲ್ಲಿ ಈ ಆಂಟಿ ಹೇಳ್ತಿರೋದು ಸತ್ಯಾನೋ ಅಥವಾ ಮಂಜುನಾಥ ಹೇಳಿದ್ದು ಸತ್ಯಾನೋ ಗೊತ್ತಿಲ್ಲ. ಆದ್ರೆ ಕದ್ದು ಸಂಸಾರ ಮಾಡುತ್ತಿದ್ದವರ ವ್ಯವಹಾರ ಈಗ ಬೀದಿರಟ್ಟಾಗಿದ್ದು ಮಾತ್ರ ಸತ್ಯ. ವಿನಾಯಕ್ ತೊಡರ್ನಾಳ್, ನ್ಯೂಸ್ 18 ಚಿತ್ರದುರ್ಗ.